ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ ಅಳುಬುರ್ಕಿ ಆಂಜನೇಯ ಯಾಕೂಡ ಆಡಳ್ಕೊಂಡು ಎಂಟ್ರಿ ಕೊಟ್ಟ ರಾಮ ನಾನೇ ಶ್ರೀರಾಮ ನಾನೇ ನನ್ನ ಕಾಪಾಡಬೇಕು ಕಲ ಭಕ್ತ ಹನುಮಂತ ಎದ ಮ್ಯಾಲ್ ಕೆಕ್ಕಿದ್ದ ಮ್ಯಾಕ್ ಕೇಳು ಏನಾಯ್ತು ಅಂತ ಮೊದ್ಲೇಳು ಅಲ್ಲ ಕೂಡ ನಿನ್ನ ಕಾಪಾಡಕ್ ನಾನು ದೇವ್ರ ಜಗ್ಲಿ ಕಟ್ಟ ಮೇಲೆ ಕೂತ್ಕೊಂಡು ಫ್ರೆಂಡ್ಗಳ ಜೊತೆ ಕಷ್ಟ ಕತ್ತಿದೆ ಅವ್ರ ಜೊತೆ ಕೇಳ್ಕೋಬೇಕಿತ್ತು ಬಾಬಣ್ಣ ಹಂಗ್ಯಾಕೆ ಹೇಳಿರಿ ಎಷ್ಟೇ ಆದ್ರೂ ಇವ್ರು ನಿಮ್ ಬ್ರ್ಯಾಂಡ್ ಅಲ್ವಾ ಅದು ಬ್ರಾಂಡ್ ಅಲ್ಲ ಕಮ್ಮೆ ಫ್ರೆಂಡು ಹೇಳಿದ್ರೆ ಚಾಡ ಫ್ರೆಂಡು ಕಷ್ಟ ಅಂತ ಅಟ್ಟಿ ಬಾಕಲಿಗೆ ಬಂದಾಗ ಅದೇನು ಅಂತ ಕೇಳಿ ಸಹಾಯ ಮಾಡ್ಬೇಕು ತಾನೇ ಅದು ನೀ ಅಳದ್ದ ನನ್ನ ಕಲ್ ನೋಡಕ್ ಆಗಲ್ಲ ಕೂಡ ಅಳದ್ದ ನಿಲ್ಸ್ಬಿಟ್ಟು ವಿಷಯ ಯಾನ ಅಂತ ಹೇಳು ಯಾನು ಅಂತ ಹೇಳು ಯಾನು ಇಲ್ವಾ ಆಮೇಲೆ ಪುಟ್ಮನಿ ನಾಷ್ಟ ಹಾಕೊಡು ತಿನ್ಕೊಂಡು ಉದಯರಂಗ ಬಸ್ ಹತ್ಕೊಂಡು ಆಗ್ಲಿ ನನಗೆ ಕ್ಯಾನ್ ನಾ ಬರ್ತೀನಿ ಹಂಗಂದ್ರೆ ಏನು ವಿಷಯ ಇಲ್ಲ ಅಂತಲ್ಲ ಕಲ ನನ್ನ ದುಃಖದ ಕಥೆಯನ್ನ ಹೆಂಗ್ ಹೇಳಿ ಅಂತ ಯೋಚನೆ ಮಾಡ್ತಾ ಇವ್ರಿ ನೋಡು ನೀ ಪುನಃ ಹತ್ರ ಇನ್ನೊಂದು ಬಿಟ್ಟು ಬಿಡ್ತೀನಿ ಅಳಂಗಿದ್ರು ಕ್ವಾಣ ಒಳಕ್ ಹೋಗಳು ಅದ್ ಮೇಲೆ ವಿಷಯ ಏನ ಅಂತ ಹೇಳು ಇಲ್ಲ ಇಲ್ಲ ಈಗ್ಲೇ ಹೇಳ್ತೀನಿ ಹೇಳು ನನ್ನ ಹೆಂಡ್ರು ನನ್ನ ಬಿಟ್ಟು ಹೋಗ್ಬಿಟ್ಲು ಕಲ ಬಾಬಣ್ಣ ಯಾನ ಇದು ಅವ್ರೆಲ್ರು ಬಿಟ್ಟೋಗ್ಬಿಟ್ಟವಳೆ ಅಂದ್ರೆ ನೀವು ನಗ್ತಾ ಇದ್ದೀರಲ್ಲ ಆಮೇಲೆ ಪುಟ್ಮನಿ ಇವ್ನ ಹೆಂಡ್ರು ಇವ್ನ ಜೊತೆ ಇಷ್ಟು ದಿನ ಇದ್ದದೇ ಹೆಚ್ಚು ಯಾವತ್ತೋ ಬಿಟ್ಟೋಗ್ಬೇಕಾಯ್ತು ಇವತ್ತು ಬಿಟ್ಟೊಂಟೋಗ್ಬಿಟ್ಟಾಳೆ ಏನ್ಲ ಹಿಂಗ್ ಮಾತಾಡಿ ನನ್ನ ಹೆಂಡ್ರು ನನ್ ಬಿಟ್ಟೋಗೋಳೆ ಅಂತ ಹೇಳಿದ್ರೆ ಸಮಾಧಾನ ಮಾಡೋದ್ ಬಿಟ್ಟು ಖುಷಿ ಪಟ್ಟಯ್ಯ ಅದು ಅವಳೊಬ್ರು ಕಾಂಜನೇಯ ನೀನು ಕಬ್ಬುನ ಗದ್ದೆ ತಾವು ಕರ್ಕೊಂಬಂದಾಗಲೇ ಹೇಳ್ದಿ ಇವಳು ನಿನಗೂ ಸೆಟ್ ಆಗಲ್ಲ ಬೇಡ ಬಿಟ್ಬಿಡು ಅಂತ ನನ್ನ ಮಾತು ಎಲ್ಲಿ ಕೇಳ್ದೆ ಈಗ ಅನುಭವಿಸು ಏನ್ಲ ಮಾಡೋದು ಈ ರೀತಿ ಕಂಡಿಲ್ವಲ್ಲ ಆದ್ರೆ ನಿನಗಿತ್ತಲ್ಲಪ್ಪ ನೋಡ ನಮ್ಮಂತ ಹಳ್ಳಿ ಐಕ್ಳಿಗೆ ಈ ಪ್ರೀತಿ ಗೀತಿ ಎಲ್ಲ ಸೆಟ್ ಆಗಲ್ಲ ಅಪ್ಪ 30 ವರ್ಷದ ಎಣ್ಣೆನ ಗಂಟು ಹಾಕೊಂಡು ಸುಖವಾಗಿ ಸಂಸಾರ ಮಾಡೋದು ಒಂದೇ ದಾರಿ ಏನಲ್ಲ ನೀನು ನನಗ್ ಸಮಾಧಾನ ಮಾಡ್ತೀಯ ಅಂತ ಹೇಳಿದ್ರೆ ಹಿಂಗೆಲ್ಲ ಮಾತಾಡ್ತೀಯ ನೀನ್ ಹಿಂಗ್ ಮಾತಾಡ್ತೀಯ ಅಂದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ ಇದೇನ್ಲ ನೀನು ಸ್ನೇಹ ಕೊಡೋ ಬೆಲೆ ನಡ ಕೂತ್ಕೊಂಡ್ ಮಾತಾಡ ಈಗ ಹೇಳಪ್ಪ ಏನಾಯ್ತು ಅಂತ ಇಷ್ಟಾಯ್ತು ಕಲ ನನ್ ಜೊತೆ ಜಗಳ ಮಾಡ್ಕೊಂಡು ನಿನ್ ಜೊತೆ ನಾ ಬಾಳಕ್ಕಿಲ್ಲ ಬೆಂಗಳೂರಿಗೆ ಹೋಗಿ ಸಾಯ್ತೀನಿ ಅಂತ ಪತ್ರ ಬರ್ದಿಟ್ಟು ಹೋಗ್ಬಿಟ್ಟವಳೆ ಕಲ ಅಡಾಳು ಬುರ್ಕ ಆಂಜನೇಯ ಎಲ್ಲ ಬೆಂಗಳೂರಿಗೆ ಬದುಕಕ್ ಬಂದ್ರೆ ನಿನ್ನೇನ್ರಿ ಅಂಡ ಸಾಯಕ್ ಬಂದಾಳೆ ಅದೇ ನಂಗೂ ಅರ್ಥ ಆಯ್ತಲ್ಲ ಕಲ ಸಮಾಧಾನ ಮಾಡ್ಕೊಳ್ಳಿ ಅಳ್ಬುರ್ಕ ಆಂಜನೇಯವ್ರೆ ನಿಮ್ ಹೆಂಡತಿ ಎಲ್ಲೇ ಇದ್ರು ನಮ್ ಬಾಬಣ್ಣ ಹುಡುಕಿ ಕರ್ಕೊಂಡ್ಬಂದ್ಕೊಡ್ತಾರೆ ಮೂಕಂಡು ಹೇಳಮ್ಮೆ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಬಿಟ್ಬಿಟ್ಟು ಸೆಕ್ಯೂರಿಟಿ ಏಜೆನ್ಸಿ ಶುರು ಮಾಡೀನಿ ಮತ್ತಿನ್ನೇನಮ್ಮೆ ಇವ್ನ ಹೆಂಡ್ರು ಎಲ್ಲಿಗೆ ಹೋಯ್ತೀನಿ ಅಂತ ನನ್ಗೆ ಹೋಗ್ಬಿಟ್ಟೋಗಿದ್ದಾಳ ಈ ಪಟ್ಟಿ ಬೆಂಗಳೂರಲ್ಲಿ ಎಲ್ಲಿ ಅಂತ ಹುಡ್ಕೋದು ಅಂದ್ರೆ ನನ್ನ ಹೆಂಡ್ರು ನಂಗೆ ಸಿಗಕ್ಕಿಲ್ವಾ ನಾನು ಅವಳ ಕಳ್ಕೊಂಡ್ಬಿಡ್ತೀನ ಅಂದ್ಮೇಲೆ ನಾನು ಇನ್ ಯಾಕೆ ಬದುಕಿರ್ಬೇಕು ನಾನು ಇಲ್ಲೇ ಸತ್ತೋಯ್ತೀನಿ ಅಯ್ಯೋ ಪುಣ್ಯಾತ್ಮ ಇದು ಬಾಳಿ ಬದುಕ್ಬೇಕಾದಟ್ಟಿ ಇಲ್ಲಿ ಸಹಾಯ ಮಾತಾಡಬೇಡ ಎಷ್ಟೇ ಕಷ್ಟ ಆದ್ರೂ ನಿನ್ನ ಹೆಂಡ್ರನ್ನ ಹುಡ್ಕೋ ಪ್ರಯತ್ನ ಮಾಡೋ ಫೋಟೋ ಏನಾದ್ರು ತಂದಿದೆಯಾ ಪೊಲೀಸ್ನವ್ರು ಕೇಳಿಲ್ಲ ಅಂದ್ರು ನೀನ್ ಕೇಳ್ತೀಯ ಅಂತ ತಂದಿದ್ದೀನಿ ನನ್ನ ಹೆಂಡ್ರು ಸರೋಜ ಜಾನಿ ನಂದೇ ಹೆಸರಮ್ಮ ಅದ್ ನಂಗೆ ಗೊತ್ತಿದೆ ಏನ್ ಮಾಡ್ತಿದ್ದೀರಾ ಅದು ಪ್ರೇಮ್ ಒಂದು ಹೊಸ ಗೇಮ್ ಕಳಿಸಿದ್ದ ಆಡ್ತಾ ಇದ್ದೀನಿ ಇವಾಗ ಮಾಡಕ್ಕೆ ಕೆಲ್ಸ ಇಲ್ವಾ ಡಾರ್ಲಿಂಗ್ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿತ್ತು ರಿಲ್ಯಾಕ್ಸ್ ಆಗೋಣ ಅಂತ ಗೇಮ್ ಆಡ್ತಿದ್ದೀನಿ ನೀವ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ನೀನ್ ಕಟ್ಕೊಂಡಾಗ್ಲೇ ಗೊತ್ತಾಯ್ತು ಬಿಡು ಏನಂದ್ರೆ ನೀನ್ ಉದ್ಧಾರ ಆದ್ರೆ ನಾನು ಉದ್ಧಾರ ಆದಂಗೆ ಅಂದೆ ಮಾತ್ ಸಾಕು ಗ್ರೂಮಿಂಗ್ ಕ್ಲಾಸಿಗೆ ಹೊಸ ಸ್ಟೂಡೆಂಟ್ ಜಾಯ್ನ್ ಆಗಿದ್ದಾಳೆ ಅವಳು ಉಳ್ಕೊಳಕ್ ಎಲ್ಲೂ ಜಾಗ ಇಲ್ವಂತೆ ಅದಕ್ಕೆ ನಾನು ಅವಳಿಗೆ ಮನೆ ಹುಡ್ಕೊಡ್ಬೇಕಾ ಅದೆಲ್ಲ ನನ್ನ ಕೈಲಾಗಲ್ಲ ನಿನ್ ಕೈಲಿ ಆಗಲ್ಲ ಅಂತ ನನಗ್ ಗೊತ್ತು ಅದಕ್ಕೆ ನಮ್ಮನೆಲ್ಲ ಉಳ್ಕೊಳಕ್ ಹೇಳಿದೀನಿ ನೋ
ನಮ್ಮಿಬ್ರು ಮಧ್ಯೆ ಬೇರೆಯವ್ರು ಬರೋದಕ್ಕೆ ನಾನು ಬಿಡೋದಿಲ್ಲ. ಹಲೋ ಭಾವುಕ ನಟ, ಅವಳು ಬರ್ತಿರೋದು ಗೆಸ್ಟ್ ಆಗಿ, ನನ್ ಸೌತಿಯಾಗಲ್ಲ. ಏನೇ ಆದ್ರೂ ಬೇರೆಯವ್ರು ನಮ್ಮ ಮನೇಲಿರೋದು ನನಗೆ ಇಷ್ಟ ಇಲ್ಲ. ಅವಳಿಲ್ಲಿ ಉಳ್ಕೊಳ್ಳೋದಕ್ಕೆ ನಾನು ನಿಮ್ ಪರ್ಮಿಷನ್ ಕೇಳ್ತಿಲ್ಲ. ಅವಳಿಲ್ಲಿ ಇರ್ತಾಳೆ ಅಂತ ಆರ್ಡರ್ ಮಾಡ್ತಿದ್ದೀನಿ. ಗಂಡನ ಮಾತಕ್ಕೆ ಸ್ವಲ್ಪನೂ ಮರ್ಯಾದೆನೇ ಇಲ್ವಾ? ಅದಕ್ಕೆ ಹೇಳಿದ್ದು, ಇಲ್ಲಾಂದ್ರೆ ಬೇರೆನೇ ಆಗಿರೋದು. ಕಟ್ಕೊಂಡ್ಮೇಲೆ ಅನುಭವಿಸ್ಲೇಬೇಕಲ್ಲ. ಅವ್ರು ಎಲ್ಲಿದ್ದಾರೆ ನೋಡ್ಬೋದಾ ಅಂದೆ? ಹಾಕ್ ಬನ್ನಿ ದಾರಿಗೆ. ಸರೋಜಾ, ಇವ್ರು ನನ್ನ ಹಬ್ಬಿ ಜಾನಿ, ಇವ್ರು ಸರೋಜಾ. ಹೆಲೋ ಮೇಡಮ್, ನನ್ನನ್ನು ಸರೋಜಾ ಅಂತ ಕರಿಬೇಡಿ, ಕಾಲ್ ಮೀ ರೋಸ್. ಐ ಲೈಕ್ ಇಟ್. ನಾನು ಈ ಹುಡುಗಿಯನ್ನು ನೋಡ್ಲಿಲ್ಲಲ್ಲ ಮರ್ರೆ. ನಾನು ಅಷ್ಟೇ ಬರ್ರೆ, ಎಲ್ಲೂ ಕಾಣ್ಲೇ ಇಲ್ಲ. ನೀವು ಇವಳನ್ನೆಲ್ಲೂ ನೋಡೇ ಇಲ್ವಾ? ಇನ್ನೊಂದ್ ಸತ ಹತ್ರ ಕಣ್ಗುಡ್ಡ ಕಿತ್ತಾಕ್ಬಿಡ್ತೀನಿ. ಕಣ್ಗುಡ್ಡ ಕಿತ್ತಾಕ್ಬಿಡ್ತೀಯ? ಮತ್ತೆ ನಾ ಹೆಂಡ್ರನ್ನ ಹೆಂಗ್ ನೋಡ್ಲಿ? ಐ ಲೈಕ್ ಇಟ್. ನಾನೇ ಆಪ್ ಅಂದ್ಕೊಂಡ್ರೆ ಇವ್ರು ಫುಲ್ಲು ಕಲ್ತಿವೇಟ್ರು. ಸುಮ್ಮನೆ ಎರಡು ಯಾನಿಂದ ಹೋಗ್ಬೇಡ, ಆಮೇಲೆ ನೀವು ಅದಕ್ಕೂ ಹೇಳ್ತಾನೆ. ಇಲ್ಕಣಿ ಮರ್ರೆ, ಮರ್ಕಬೇಡಿ ಮರ್ರೆ, ವಿಷಯ ಹೇಳ್ರಲ್ಲ, ಹುಡುಕು ಪ್ರಯತ್ನ ಮಾಡ್ತೆ, ಸಿಕ್ಕರು ಕೂಡ ಹೇಳ್ತೆ. ಸಿಗ್ಲಿಲ್ಲ ಅಂದ್ರೆ ಹೇಳಕ್ಕಿಲ್ವಾ? ಅಡ ಅಳುಪುರ್ ಆಂಜನೇಯ, ಆಂಜನೇಯನ ಹೆಸರಿಟ್ಕೊಂಡು ಯಾ ಕಡೆ ಈ ಥರ ಎದುರ್ಕೊಂಡೆ? ಧೈರ್ಯಕ್ಕೆ ಇನ್ನೊಂದು ಹೆಸರೇ ಅವ, ಬೈಕ್ ಇನ್ನೊಂದು ಹೆಸರೇ ನೀನು. ನಿನ್ನ ಹೆಂಡ್ರಿಗೆ ಯಾರು ಹೋಗಲ್ಲ, ಸಿಕ್ಕೇ ಸಿಗ್ತಾಳೆ, ಧೈರ್ಯವಾಗಿರು. ಅದಕ್ಕೆ ಅಲ್ವೇನಲ್ಲ ನಾನು ಇಂಥವು ಬಂದಿದ್ದು. ಏನ್ ನಿನ್ನ ಮಾತಿನ ಅರ್ಥ? ನೀನು ರಾಮ, ನಿನ್ನ ಹೆಂಡ್ರು ಸೀತೆನ ನಾ ಹುಡುಕೊಟ್ಟೆ ಅಲ್ವಾ, ಹಂಗೆ ನನ್ನ ಹೆಂಡ್ರ ನೀನು ಹುಡುಕೊಡ್ತೀಯ ಅಂತ ಬಂದೆ. ಐ ಲೈಕ್ ಇಟ್. ವೈ ನೀವು ನೆನೆಸಿಕೊಂಡಿರುವಾಗ ಇವರು ಆ ದೇವತಾ ಮನುಷ್ಯ ರಾಮ ಅಲ್ಲ ಮಾರಾಯರೆ, ಮಾಮೂಲಿ ರಾಮ. ಇವರು ಕಳೆದೋಗಿರುವ ಪಟಾಪಟಿ ಜಡ್ಡಿ ಬನ್ನಿಯನ್ನು ಹುಡುಕಿ ಕೊಡ್ಬೇಕಷ್ಟೇ ಹೊರತು ನಿಮ್ಮ ಬುಡದಿಯನ್ನು ಹುಡುಕ್ಲಿಕ್ಕೆ ಇವರಿಂದ ಸಾಧ್ಯ ಇಲ್ಲ. ಮುಂದೆ ನನಗೆ ಅವಮಾನ ಮಾಡಿ. ಐ ಲೈಕ್ ಇಟ್. ನೋಡ್ರೆ, ಸತ್ಯ ಹೇಳ್ರೆ ಮೆಣಸಿನ್ಕಾಯಿ ಇಟ್ಕೊಂಡು ಅವ್ರ ಕಣಂಗೆ ಅಂತ ಮಾಡ್ತೀರಿ. ಏನು ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವು ಕಲ್ಟಿವೇಟರ್ ಜೊತೆಗೆ ಸೇರ್ಕೊಂಬಿಟ್ರಿ? ಓಯ್, ಇವ್ರು ನನ್ನೊಟ್ಟಿಗೆ ಸೇರಿಕೊಂಡಿಲ್ಲ, ಯಾವಾಗಲೂ ನನ್ನೊಟ್ಟಿಗೆ ಇರ್ತವೆ. ಐ ಲೈಕ್ ಇಟ್. ಐ ಲೈಕ್ ಇಟ್. ನೋಡಿದ್ದೀರಾ, ನೀವಿಬ್ಬರು ನನಗೆ ಒಟ್ರಾಸಿ ಬೊಟ್ಟುದನ್ನು ನೋಡಿ ತಾಳಲಾರದೆ ಅಣುಕುಂಪದಿಂದ ಕಣ್ಣನೀರು ಹಾಕ್ತಾ ಇದ್ದಾರೆ. ಪಣ್ಣೋಳಿ ಬೈಲ್ದಪ್ಪೆ, ನನ್ನ ಬಗ್ಗೆ ಕಣ್ಣನೀರು ಹಾಕ್ಲಿಕ್ಕೆ ಒಬ್ಬರನ್ನಾದ್ರೂ ಬಿಟ್ಟಿದ್ಯಲ್ಲಮ್ಮ. ಐ ಲೈಕ್ ಇಟ್. ನಾನು ನೀವು ಹೊಡೆದಿದ್ದು ಕಳ್ತಾ ಇಲ್ಲ ರೀ, ನನ್ನ ಹೆಂಡ್ರನ್ನ ಹುಡುಕೋದು ಬಿಟ್ಟು ಬೇರೆ ಈಸಿಯಾ ಮಾತಾಡ್ತಿದ್ದೀರಲ್ಲ ನೀವು, ಆ ನೋವು ಕಳ್ತಾ ಇವನೇ. ಸಾಕು ನಿಲ್ಸಿ ಮರ್ರೆ, ಹೆಣ್ಮಕ್ಳು ಸೀರಿಯಲ್ ಕಾಣ್ಕೊಂಡು ಕಣ್ಣೀರು ಸುರ್ಸು ನಮ್ಗೆ ಸುರ್ಸ್ಬೇಡಿ. ನಿಮ್ಗೆ ಕಣ್ಣೀರು ಕಾಮುಗ್ ಆತಿಲ್ಲ ಮರ್ರೆ. ಅಂದ್ರೆ ನನ್ನ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಅದಕ್ಕೆಂತದಕ್ಕೆ ಮಂಡ ಬೆಚ್ಚ ಮಾಡ್ತೀರಪ್ಪ? ನಿಮ್ಮ ಕಣ್ಣನೀರಿನ ಬೆಲೆ ಎಷ್ಟಂತ ಹೇಳಿ ನಾನೇ ಕೊಡ್ತೇನೆ. ನೋಡ್ರೆ, ಎಂತ ಕಾನಮ್ನೆ ಹೊಡಿತ್ರಿ ಮರ್ರೆ. ಇವ್ನಿಗೆ ಹಿಂಗೆ ಹೊಡೆದ್ರೆ ಅಳ ನಿಲ್ಸೋದು, ಇಲ್ಲ ಅಂದ್ರೆ ದಂಡ ಊರು ನಮ್ಮ ನೀರ್ ಬೇಕು ಅಂತ ಅಳ್ತಾ ಇರ್ತಾಳಲ್ಲ, ಹಂಗ ಅಳ್ತಾ ಇರ್ತಾನೆ. ನೋಡಿ ಅಳುಮುಂಜಿ ಅವ್ರೆ, ಸಾರಿ ಆಂಜನೇಯ ಅವರೇ, ನೀವು ಮರ್ಕೋದ್ ನಿಲ್ಸಿ. ನಿಮ್ಮ ಹೆಂಡತಿ ಎಲ್ಲೇ ಇದ್ರು ನಾನು ಹುಡುಕಿ ಕೊಟ್ಟೆ. ಈ ಮಾತು ಹೇಳಿದ್ರಲ್ಲ, ನನಗೆ ಎಮ್ಮೆ ಹಾಲು ಕುಡ್ದಷ್ಟೇ ಸಂತೋಷ ಆಯ್ತು. ಐ ಲೈಕ್ ಇಟ್. ಇದನ್ನು ಸಂತೋಷದಿಂದ ಹೇಳಿ ಅಲ್ಲ, ಅದನ್ನು ಎಂತದಕ್ಕೆ ಅಳ್ಕೊಂಡು ಹೇಳ್ತಿದ್ದೀರಾ? ಅಡ ಕಲ್ಟಿವೇಟ್ರು ದುಃಖ ಆಗ್ಲಿ ಸಂತೋಷ ಆಗ್ಲಿ ಇವಂದು ಒಂದೇ ರಿಯಾಕ್ಷನ್ನು, ಅದು ಅಳೋದು. ನೋಡಪ್ಪ ಅಳುಬುರ್ ಕಾಂಜನೇಯ, ನೀ ಹೇಳಿದ ತಕ್ಷಣ ನಿನ್ನ ಹೆಂಡ್ರನ್ನ ಹುಡ್ಕೋದು ಅಷ್ಟೊಂದು ಸುಲಭ ಅಲ್ಲ, ಪ್ರಯತ್ನ ಪಡೋ. ಸಿಗ್ತಿದ್ರೆ ಏನ್ ಮಾಡೋ? ನಿನ್ನ ಎಣೆ ಎತ್ತವ ನೋಡ, ಹುಡುಕಿದ್ರೆ ದೇವರೇ ಸಿಗ್ತಾನೆ. ಇನ್ನು ನಿನ್ನ ಹೆಂಡ್ರು ಸಿಗಲ್ವಾ? ಎಲ್ಲ ಸೇರ್ಕೊಂಡ್ ಪ್ರಯತ್ನ ಪಡೋ, ನೀನ್ ಧೈರ್ಯವಾಗಿರಪ್ಪ. ಓಹೋ, ಏನೋ ರಕ್ಕೆ ದಂಡಪಿಂಡಗಳೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಅದು ನಮ್ಮ ದಂಡಪಿಂಡದ ಸಂಘದ ಅಧ್ಯಕ್ಷರಾದ ನಾಲಾಯಕ್ ಅವರು ಬರಲಿ ಅಂತ ಕಾಯ್ತಾ ಇದ್ದು, ಬಂದ್ರಿಲ್ಲ. ಈಗ ನಮ್ಮ ಸಂಘಕ್ಕೊಂದು ಬಲ ಬಂತು. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಯಾರಿವ್ರು? ಯಾಕೆ ಹಿಂಗೆ ಅಳ್ತಿದ್ದಾರೆ? ಏನ್ ಮಾಡಿದ್ರೆ? ನಾವೆಂತ ಮಾಡ್ಲಿಕ್ಕೆ ಆಗ್ತದೆ ಜಾನಿಬಾಯಿ, ನಿಮ್ಮ ಅಜ್ಜಿ ಶುಂಠಿ. ಅವರು ರಿಂಗ್ ಮಾಸ್ಟರ್ ಗೆಳೆಯ ಅಲಬುರ್ಕ ಆಂಜನೇಯ ಅಂತ, ಅವರ ಊರಿನವರೇ. ಅವರ ಹೆಂಡತಿ ಅವರನ್ನೇ ಬಿಟ್ಟು ಪುರುಷವಾಗಿದ್ದಾರೆ, ಅದಕ್ಕೆ ಈ ಮನುಷ್ಯ ಅಳ್ತಾ ಇದ್ದಾರೆ. ಹೆಂಡತಿ ಬಿಟ್ಟೋದ್ರೆ ಖುಷಿ ಪಡ್ಬೇಕ್ರಿ. ಬನ್ನಿ ಪಾರ್ಟಿ ಕೊಡಿ. ಅನೇಪ್ನವ್ರೆ, ಇವನ್ನೇನ್ ನೀವು ಅನ್ಕೊಂಬಿಟ್ರ್ಯಾ? ಇವ್ನ ಕಣ್ಣೀರ್ ನೋಡೋದು ಗೊತ್ತಾಗಲ್ವಾ ಇವ ಹೆಂಡ್ರನ್ನ ಯಾಪಟ್ಟಿ ಪ್ರೀತಿ ಮಾಡ್ತಾನೆ ಅಂತ? ನಾನು ಅಷ್ಟೇ, ಬೇರೆಯವ್ರ ಹೆಂಡತಿನ ತುಂಬಾ ಪ್ರೀತಿಸ್ತೀನಿ. ಅಂದ್ರೆ ನನ್ನ ಹೆಂಡತಿನ ನಾನು ತುಂಬಾ ಪ್ರೀತಿಸ್ತೀನಿ ಅಂದೆ. ನಾನು ಅಷ್ಟೇ, ಅಂದ್ರೆ ನನ್ನ ಹೆಂಡ್ರನ್ನ ಶಾನೆ ಪ್ರೀತಿ ಮಾಡ್ತೀನಿ ಎಂದಿ.
ಇನ್ಸ್ಪೆಕ್ಟ್ರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಅದು ಗೊತ್ತಿರ ನಾವೆಂತಕ್ಕೆ ಮರ್ರ ಇವ್ರ ಮುಂದೆ ರಾಮಾಯಣಕ್ಕೆ ಅಂತ ಕೂತ್ಕೊಂತಿದ್ದಿತ್ತು. ಅವ್ರನ್ನ ಹುಡುಕು ಪ್ರಯತ್ನ ಮಾಡ್ತಿದ್ವಿ. ಅವ್ರ ಫೋಟೋ ಇದ್ರೆ ಕೊಡಿ, ನಾನು ಹುಡ್ಕೋ ಪ್ರಯತ್ನ ಮಾಡ್ತೀನಿ. ಇವರೇ ಅವರು. ಇವರ ಮೇಡಮ್, ನೀವು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನೀವು ನಮ್ಮನೆ ಅತಿಥಿ ಅಂದಮೇಲೆ ನೋಡ್ಕೊಳ್ಳೇಬೇಕಲ್ವಾ? ಆದ್ರೆ ಮೇಡಮ್, ನಾನು ಇಲ್ಲಿರೋವರೆಗೂ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನೀವು ಬೇಡ ಅನ್ಬಾರ್ದು. ಅಯ್ಯೋ, ನೀವ್ಯಾಕೆ ಮನೆ ಕೆಲಸ ಮಾಡ್ತೀರಾ? ನೀವ್ ಬಂದಿರೋದು ನನ್ನ ಸ್ಟೂಡೆಂಟ್ ಆಗಿ ಅಂದಮೇಲೆ ಮನೆ ಕೆಲಸ ಎಲ್ಲ ಹೇಗೆ ಮಾಡ್ಸಕ್ಕಾಗತ್ತೆ? ಈ ಮನೆ ಕೆಲಸ ಮಾಡಕ್ಕೆ ನನ್ನ ಹಬ್ಬಿ ಇದಾರಲ್ಲ, ಬೇಕಿದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡಿ. ಸರಿ ಬಿಡಿ ಮೇಡಮ್. ನಿಮ್ ಮುಗ್ದಲ್ಲಿ ಯಾವಾಗ್ಲೂ ನಗು ಇರುತ್ತಲ್ಲ, ಇದ್ರ ಗುಟ್ಟೇನು? ಮನುಷ್ಯ ಹುಟ್ಟಿದ್ಮೇಲೆ ಏನೇ ಬಂದ್ರು ನಗ್ನಾಗ್ತಾ ಇರ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಯಾವಾಗ್ಲೂ ನಗ್ನಾಗ್ತಾನೆ ಇರ್ತೀನಿ. ನನಗೆ ಈ ಅಳಮುಂಜಿ ತರ ಇರಕ್ ಇಷ್ಟನೇ ಆಗಲ್ಲ. ಅಳೋರ್ ಕಂಡ್ರು ನಗು ಬಂದ್ಬಿಡುತ್ತೆ. ಅಣ್ಣಪ್ಪನವ್ರೆ, ಇವ ಫೋಟೋದಲ್ಲಿರೋ ಹುಡುಗಿ ಥರನೇ ಅವಳೆ. ನಾನು ಹೇಳಿಲ್ವ ಗೌಡ್ರೆ, ಇವಳೆ ಅವಳು, ಅವಳೇ ಇವಳು. ಆದ್ರೆ ಅಲ್ಲಿ ಬ್ಯಾರೆ ವೇಷ ಹಾಕೊಂಡಾಳೆ. ಗೌಡ್ರೆ, ಈ ಹೆಣ್ಮಕ್ಳು ಒಂಥರ ನೀರಿದ್ದಂಗೆ, ಯಾವುದಕ್ಕೆ ಹಾಕ್ತಿವೋ ಆ ಥರ ಆಗ್ಬಿಡ್ತಾರೆ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಇನ್ನೂ ಗೊತ್ತಾಗಿಲ್ವೇನ್ರಿ? ನಿಮ್ಮಷ್ಟು ಅನುಭವ ನಮಗಿಲ್ಲ ಬಿಡಿ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಅಣ್ಣಪ್ಪನವ್ರೆ, ಮಧುರವ್ರವ್ರೆ ಹೆಂಗ್ ಮಾತಾಡಕ್ಕದ್ದು? ರೀ, ನಾವೇನು ಅವಳಿಗೆ ಐ ಲವ್ ಯು ಹೇಳಕ್ ಹೋಗ್ತಿದ್ವೇನ್ರಿ? ಇರೋ ವಿಷಯ ತಾನೇ ಹೇಳಕ್ ಹೋಗ್ತಿರೋದು. ಆದ್ರೂ ಮಧುರ ಅವ್ರ ಮುಂದೆ ಮಾತಾಡೋದು ಸರಿ ಇರಲ್ಲ ಅಣ್ಣಪ್ಪನವ್ರೆ. ಹೆಂಗಿದ್ರಿ ಸರೋಜ ಅವ್ರೆ? ನಾನ್ ಸರೋಜ ಅಲ್ಲ, ರೋಜಾ. ಸಾಯಲ್ ಬಿಟ್ಬಿಟ್ರಿ. ಅಂದ್ರೆ ನಿಮ್ಮ ಹೆಸರು ಸರೋಜ ಅಲ್ವಾ? ಸಾಯಲ್ ಬಿಟ್ಬಿಟ್ರಿ ಎಂದಿ. ನೋಡಿ, ನಾನು ಸರೋಜ ಅಲ್ಲ, ಬರೀ ರೋಜಾ. ನೋಡಿ, ಆ ವಿಷಯ ಬಿಡಿ. ನೀವ್ ಎಲ್ಲಿಂದ ಬಂದ್ರಿ, ಇಲ್ಲಿಗೆ ಯಾಕೆ ಬಂದ್ರಿ ಸ್ವಲ್ಪ ಹೇಳ್ತೀರಾ? ಏನು ಇನ್ವೆಸ್ಟಿಗೇಷನ್? ಒಂಥರ ಹಾಗೆ. ನನ್ನ ಹೆಂಡತಿ ಸ್ಟೂಡೆಂಟ್ ಅಲ್ವಾ, ಸುಮ್ಮನೆ ಕೇಳಿದೆ. ಇದನ್ನೆಲ್ಲ ಅವರೇ ಕೇಳಿಲ್ಲ, ನೀವ್ ಯಾಕೆ ಕೇಳ್ತಿದ್ದೀರಾ? ನೋಡಿ, ಇದು ನಮ್ಮ ಟಿ ಅಂದಮೇಲೆ ವಿಚಾರಿಸ್ಕೋಬೇಕಾದ್ದು ನಮ್ಮ ಕರ್ತವ್ಯ. ನೋಡಿ, ನನ್ನ ತಲೆ ತಿನ್ಬೇಡಿ, ಸುಮ್ಮನೆ ಹೋಗಿ. ನೀವು ಶಾನೆ ಆಟಗಳು ಮಾಡ್ತಿದ್ದೀರಿ ಕಮ್ಮುಡಿ. ಮನುಷ್ಯರು ಎಲ್ಲರೂ ತಲೆ ತಿನ್ನಕ್ಕದ್ದ? ನೀವು ಇದೇ ರೀತಿ ತರಲೆ ಮಾಡ್ತಿದ್ರೆ ನಾನ್ ಮೇಡಮ್ ಹೇಳ್ಬೇಕಾಗತ್ತೆ. ಏನ್ ಹೆದರ್ಸ್ತೀರೇನ್ರಿ? ಇದು ನನ್ ಮನೆ, ನೀವಿರೋದು ನನ್ ಮನೇಲಿ. ಇಲ್ಲಿರೋ ಮೇಡಮ್ಗಲ್ಲ, ಡೆಲ್ಲಿರೋ ಮೇಡಮ್ ಹೇಳಿದ್ರು ನಾನು ಹೆದರಲ್ಲ. ಜಾನೆ, ನಂದೇ ಹೆಸರಮ್ಮ. ಅದ್ ನಂಗೆ ಗೊತ್ತಿದೆ. ರೋಜಾ ಹತ್ರ ಏನ್ ಮಾತಾಡ್ತಿದ್ದೀರಾ? ನಿನ್ನ ಹತ್ರ ಮಾತಾಡಕ್ಕಾಗಲ್ವಲ್ಲ, ಅದಕ್ಕೆ ಅವ್ರ ಹತ್ರ ಮಾತಾಡ್ತಿದ್ದೆ. ಸುಮ್ಮನೆ ಮಾತಾಡ್ತಿದ್ನಮ್ಮ. ಇಲ್ಲ ಮೇಡಮ್, ಇವ್ರಿಬ್ರು ನನ್ಗೆ ಏನೇನೋ ಪ್ರಶ್ನೆ ಮಾಡಿ ಬೇಜಾರ್ ಮಾಡ್ತಿದ್ದಾರೆ. ಗೌಡ್ರ, ಮನೆಗ್ ಬಂದವ್ರ ಹತ್ರ ಹೇಗ್ ನಡ್ಕೋಬೇಕು ಅಂತ ನಿಮಗ್ ಗೊತ್ತಿಲ್ವಾ? ಹೋಗಿ ಇಲ್ಲಿಂದ. ಇಬ್ರಿಗೂ ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ಕಾಂಪೌಂಡ್ ತುಂಬಾ ಕಳೆ ಬೆಳ್ದಿದೆ, ಹೋಗ್ ಕಿತಾಕಿ. ಚಂದನ್ ಅವ್ರೆ, ಇವಳು ನಿಮ್ಮ ಮೊಟ್ಟಿಲ ಅವಳ? ಹೌದು ಪುಟ್ಟಮಲ್ಲಿ ಅವ್ರೆ, ಗೌಡ್ರನ್ ಕರ್ಕೊಂಡು ತೋರಿಸ್ತೆ, ಕೇಳಿ. ಬಾಬಣ್ಣ, ಇವಳು ಅವಳ ಅಥವಾ ಇವಳು ಅವಳ ತರ ಇರೋ ಬ್ಯಾರೆ ಅವಳ? ಆಮೇಲೆ ಪುಟ್ಮನಿ ಇವಳೆ ಅವ. ಅದ್ರಲ್ಲಿ ಹಳ್ಳಿ ಹೆಣ್ತರ ಅವಳೆ, ಅಲ್ಲಿ ಟಾಟಿ ಹೆಣ್ತರ ಅವಳೆ. ಬಾಬಣ್ಣ, ನನ್ಗನಿಸ್ತದೆ ಇವಳು ಅವಳಲ್ಲ ಅಂತ. ಸಾಯಕ್ ಹೋಯ್ತೀನಿ ಅಂದವಳು ಮಧುರವ್ರೊಟ್ಟಿಗೆ ಯಾಕೆ ಬಂದಿದ್ದಳು? ಆಹಾ, ಪುಟ್ಟಮಲ್ಲಿ ಅವರೇ, ಏನ್ ಥಿಂಕ್ ಮಾಡ್ಬಿಟ್ರಿ. ಇದು ನಮ್ಮಿಬ್ರಿಗೂ ಹೊಳಿಲೆಲ್ಲ ನೋಡಿ. ಎಷ್ಟೇ ಆದ್ರೂ ನಮ್ಮ ಪಂಟಲಿಜೆಂಟ್ ಅಲ್ವಾ? ಪುಟ್ಟಮಲ್ಲಿ ಅವರೇ, ಅದು ಪಂಟಲಿಜೆಂಟ್ ಅಲ್ಲ, ಇಂಟೆಲಿಜೆಂಟ್. ಹಿಡಿದ್ರೆ ಚಾಡ. ಆಮೇಲೆ ಪುಟ್ಮನಿ, ನಿನ್ನ ಬುದ್ಧಿವಂತಿಕೆ ಬಗ್ಗೆ ನನಗೆ ಗೊತ್ತಿಲ್ವಾ? ಈ ವಿಷಯವಾಗಿ ಇವ್ರು ಕೇಳೋವಂತ ಓದು. ಅದಕ್ಕೆ ಇವ ನಾನು ಸರೋಜ ಅಲ್ಲ ರೋಜಾ ಅನ್ಬಿಡೋದ. ಇನ್ನು ಯಾನೇನೋ ಕೇಳಕ್ಕಂತ ಹೋಯ್ತಿದ್ವು, ಅಷ್ಟರಲ್ಲಿ ಮಧುರ ಅವ್ರು ಬಂದು ಬೈದು ಕಳಿಸ್ಬಿಟ್ರು. ಬಾಬಣ್ಣ, ಮಧುರವ್ರ ತವ ಇವಳ ಬಗ್ಗೆ ಹೇಳ್ಬೇಕಾಗಿತ್ತು. ಅದನ್ನು ನಾವು ಮಾಡಕ್ಕಾಗಲ್ಲ ಪುಟ್ಟಮಲ್ಲಿ ಅವರೇ. ಮಧು ನಾವ್ ಏನ್ ಹೇಳಿದ್ರು ನಂಬಲ್ಲ, ನಮ್ಮೆಲ್ಲ ಅನುಮಾನ ಪಡ್ತಾಳೆ. ಮತ್ ಇವಳೇ ಅವಳು ಅಂತ ಹೆಂಗ್ ಕಂಡಿಡಿಯೋದು? ಹಾ, ಒಂದ್ ಕೆಲ್ಸ ಮಾಡವು, ಇವಳು ಗಂಡನ್ನ ಅಲ್ಲಿ ಕಳ್ಸವು, ಆಗ ಇವಳ ಬಗ್ಗೆ ಗೊತ್ತಾಯ್ತದೆ. ನೀವು ಅವ್ರಂಗೆ ಮಾಡಿಬಿಟ್ರೆ ನಮ್ ಜೋಡ್ ಕೊಟ್ಟು ನಾವೇ ಒಡ್ಸ್ಕೊಂಡಾಗಿರ್ತದೆ. ಏನಿತ್ತು ಅಪಸ್ವರ? ಅಪಸ್ವರ ಅಲ್ದೆ ಇನ್ನೇನಮ್ಮೆ, ಅವ ಅಲ್ಲಿರೋದು ಅಳುಬುರ್ಕು ಗೊತ್ತೇ ಇಲ್ಲ. ಅವ್ನಿಗೇನಾದ್ರು ಗೊತ್ತಾಗ್ಬಿಟ್ಟಿದೆ ಇಷ್ಟೊತ್ತಾಗ್ಲೇ ಅಲ್ಲಿ ಹೋಗ್ಬಿಟ್ಟು 10 ಕರೆದು ಅವಳು ಅಲ್ಲೂ ಇರಬಾರ್ದು, ಹಂಗ್ ಮಾಡಕ್ ಬಿಡ್ತಿದ್ದ. ಅದಕ್ಕೆ ಅವಳು ಇವಳೇನಂತ ತಿಳ್ಕೊಂಡು ಆಮೇಲೆ ಅಳು ಮುಂಜಿಗೆ ವಿಷಯ ಹೇಳೋಣ ಅನ್ಕೊಂಡಿದೀವಿ. ಈಗ ನೀವೇ ನನ್ನ ಕೈ ಹಿಡಿಬೇಕು. ಅಂದ್ರೆ ನೀವೇ ನಮ್ಮ ಕೈ ಹಿಡಿಬೇಕು ಅಂದೆ. ನೀವು ಮಧು ಹತ್ರ ಹೋಗಿ ಅವಳ ವಿಷಯ ಎಲ್ಲ ಹೇಳಿ ಅವ್ರಿಬ್ಬರನ್ನ ಒಂದು ಮಾಡಬೇಕು. ಕಮ್ಮಿ ಪುಟ್ಮಲ್ಲಿ, ಅಣ್ಣಪ್ಪನವ್ರು ಹೇಳೋದು ಸರಿಯಾಗದ. ನಾವು ಹೋಗಿ ಮಾತಾಡಿದ್ರೆ ಮಧುರ ಅವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನೀವು ಹೋಗಿ ಮಾತಾಡಿದ್ರೆ ಕೆಲಸ ಆಯ್ತದೆ.
ನಿಮ್ಮಿಂದನೇ ಆಗ್ತಾ ಇರೋದು ನನ್ನಿಂದ ಅದ್ದ. ಆಗುತ್ತೆ ಪುಟ್ಟಮಲ್ಲಿ ಅವರೇ, ಬೇಕಿದ್ರೆ ನೀವು ಮುಂದೆ ಹೋಗಿ, ನಾನು ಹಿಂದೆ ಬರ್ತೀನಿ. ಅಂದ್ರೆ ನಾವಿಬ್ರು ಹೋದ್ರೆ ಎಂತ ಯುದ್ಧ ಬೇಕಾದ್ರೂ ಗೆಲ್ಬಹುದು ಅಂದೆ. ಓಹೋ, ನಿಮ್ಮನ್ನೇ ನೀವು ಬಾಹುಬಲಿ ಅನ್ಕೊಂಡ್ಬಿಟ್ಟಿದಾರ್ಯಾ? ನೀವು ಓವರ್ ಬಿಲ್ಡಪ್ ಎಲ್ಲ ಬೇಡ. ಆಮೇಲೆ ಪುಟ್ಮಲ್ಲಿ ನೀವು ಒಬ್ಳೆ ಹೋಗಮ್ಮೆ, ನೀವು ಮಧ್ಯೆ ಹೋಗಿ ಬಾಲ್ ಆಡಾಡಿಸ್ಬೇಡಿ. ಬಾಬಣ್ಣ ನನ್ ಮಾತ್ಕು ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ಹಾಲಗ ಎಪ್ಪಾಕವ್, ಮೊಸರಾದ್ರ ಕಡ್ಕೊಂಡ್ ಬೆಣ್ಣೆ ತಿನ್ನವ್, ಇಲ್ಲಾಂದ್ರೆ ಅದನ್ನೇ ತೆಗೆದು ಆಂಜನೇಯನ ಮುಖಕ್ಕೆ ಮೆತ್ತವ್. ಪುಟ್ಮಲಿ ಅವ್ರೆ, ನೀವು ನಿಜ ಹೇಳ್ತಿದ್ದೀರಾ? ಡಾಗ್ ಪ್ರಾಮಿಸು, ನಾ ದಿಟ್ಟನೇ ಹೇಳ್ತೀನಿ. ಪುಟ್ಮಲಿ ಅವ್ರೆ, ಅದು ಡಾಗ್ ಪ್ರಾಮಿಸ್ ಅಲ್ಲ, ಗಾಡ್ ಪ್ರಾಮಿಸ್. ಹಿಡಿದ್ರೆ ಚಾಡ. ಇವಳು ಗಂಡ ಅಳ್ಬುರ್ಕ ಆಂಜನೇಯ ನಮ್ಮ ಮಟ್ಟಿಲಿ ಗೊಳೋ ಅಂತ ಅಳ್ತಾವನೆ. ಇವಳು ನೋಡಿದ್ರೆ ಇಲ್ಲಿ ಉಣ್ಕ ತಿನ್ಕಂಡು ಆರಾಮಾಗವಳೆ. ನೀವ್ ಹೇಳಾದ್ಮೇಲೆ ನಂಗೆ ಅನುಮಾನ ಬರ್ತಿದೆ. ಆದ್ರೆ ಅವಳು ನನ್ನ ಹತ್ರ ಅನಾಥೆ ಅಂತ ಹೇಳ್ಕೊಂಡ್ಲು. ಏನ್ ಮಾಡೋಳು? ದಿಟ್ಟ ಹೇಳಿದ್ರೆ ನೀವು ಒಟ್ಟಿಂದ ಆಚಕಾಗ್ತಿರಲ್ಲ, ಅದಕ್ಕೆ ಹಿಂಗೆ ಹೇಳವಳೆ. ನನ್ನ ಹತ್ರನೇ ಸುಳ್ಳು ಹೇಳಿದ್ಲ. ಇರಿ ವಿಚಾರಿಸ್ತೀನಿ. ರೋಸ್, ರೋಸ್. ಏನ್ ಮೇಡಮ್ ಕರೆದಿದ್ದು? ಅರೆ ಇದೇನಿದು, ನೋಡಕ್ ನನ್ ತರನೇ ಇದಾರೆ. ನಿಮ್ ತರ ಅಲ್ಲ, ನೀವೇ. ಅಯ್ಯೋ ತಮಾಷೆ ಮಾಡ್ಬೇಡಿ ಮೇಡಮ್, ನನ್ಗೆ ಸೀರೆ ಅಂದ್ರೇನೆ ಆಗಲ್ಲ. ಅಂತದ್ರಲ್ಲಿ ಸೀರೆ ಉಟ್ಕೊಂಡು ನಾನ್ ಫೋಟೋ ತೆಗಿಸ್ಕೋತೀನ. ಸರೋಜ್ ಅವ್ರೆ, ನೀವು ನಮ್ತವನೇ ಸುಳ್ಳು ಹೇಳ್ತಾ ಇದ್ದೀರಿ. ಈ ಫೋಟೋದಲ್ಲಿ ಇರೋದು ನೀವೇಯಾ? ನೀವ್ ಯಾರು? ನಾನು ಎದ್ರಟ್ಟಿಯೋಳು, ಪಾಂಡುಪುರ ಪುಟ್ಮಲ್ಲಿ ಎನ್ನಿ ಬಾಬಣ್ಣ ನೆಂಡ್ರು. ಮಹಾಮಂಡ ಅಂದ್ರೆ ಯಾರು? ಆಗ್ಲೇ ಜಾನಿ ಜೊತೆ ಬಂದಿದ್ರಲ್ಲ ಅವರು. ಹೆಂಡತಿ ಅಂತಾರೆ, ಅಣ್ಣ ಅಂದ್ಮೇಲೆ ತಂಗಿ ತಾನೇ ಆಗ್ಬೇಕು. ಅವ್ರ ಹೆಸರು ಶ್ರೀರಾಮಚಂದ್ರೇಗೌಡ. ನಾನು ಪ್ರೀತಿಯಿಂದ ಬಾಬಣ್ಣ ಅಂತ ಕರಿತೀನಿ. ಆ ವಿಷಯ ಬಿಡಿ, ನೀವು ಸರೋಜ ತಾನೇ? ನೋಡಿ ಪುಟ್ಮಲಿ ಅವರೇ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸರೋಜ ಅಲ್ಲ, ರೋಜಾ. ನಾವೇನು ತಪ್ಪು ತಿಳ್ಕೊಂಡಿಲ್ಲ, ನೀವೇ ನಮ್ಮನ್ನ ಯಾಮಾರಿಸ್ತಾ ಇದ್ದೀರಿ. ನಿಮ್ಮನ್ನ ಯಾಮಾರಿಸಿದ್ರೆ ನನಗೇನ್ರಿ ಸಿಗುತ್ತೆ? ರೋಜಾ, ಸುಳ್ಳು ಹೇಳ್ಬೇಡಿ. ನೀವು ನಿಮ್ ಗಂಡನ ಜೊತೆ ಜಗಳ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ ಅಂತ ನಮಗ್ ಗೊತ್ತು. ಯಾಕೆ ಹೀಗಾಡ್ತಿದ್ದೀರಾ? ಏನ್ ಮೇಡಮ್, ನನಗ್ ಮದ್ವೆ ಆಗಿದ್ಯಾ? ಮದ್ವೆ ಆದವ್ರು ಯಾರಾದ್ರೂ ಇಷ್ಟೊಂದು ಸಂತೋಷವಾಗಿರಕ್ಕಾಗತ್ತಾ? ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಪ್ರಶ್ನೆನೇ ಸರಿ ಇಲ್ಲ ಅಂದ್ಮೇಲೆ ನಾನು ಹೇಗೆ ಉತ್ತರ ಕೊಡ್ಲಿ? ನೀವು ಸುಳ್ಳು ಹೇಳ್ತಾ ಇದ್ದೀರಿ. ನಿಮ್ ಗಂಡ ಅಳ್ಬುರ್ಕ ಆಂಜನೇಯ ಸತ್ತೋಯ್ತೀನಿ ಅಂತ ಪತ್ರ ಬರ್ದಿಟ್ಟು ಬಂದು ಇಲ್ಲಿ ಸೆಟಪ್ ಹಾಕೊಂಡಿದ್ದೀರಿ. ಪುಟ್ಮಲಿ ಅವ್ರೆ, ಅದು ಸೆಟಪ್ ಅಲ್ಲ, ಗೆಟಪ್. ಹಿಡಿದ್ರೆ ಚಾಡ. ನೋಡಿ ಪುಟ್ಮಲಿ ಅವರೇ, ನಾನು ಯಾವ ಗೆಟಪ್ಪು ಹಾಕೊಂಡಿಲ್ಲ. ನೀವ್ ತಿಳ್ಕೊಂಡಿರೋ ಹಾಗೆ ನನಗ್ ಮದ್ವೆನೂ ಆಗಿಲ್ಲ, ಯಾವ ಗಂಡನೂ ಇಲ್ಲ. ನನ್ನ ಹೆಂಡ್ರಿ ಇನ್ನೂ ಮದುವೆನೇ ಆಗಿಲ್ಲ, ನಂಗೆ ಗಂಡನೇ ಇಲ್ಲ ಅಂತ ಹೇಳ್ಬಿಟ್ಲ. ಇನ್ನೇನು ಪುಟ್ಟಮಲ್ಲಿಯವರು ಹಾಗಂತ ನನ್ನ ಹೆಂಡತಿ ಹೇಳಿದ್ಲು ಅಂದ್ರ? ನಿಮ್ಮ ಹೆಂಡತಿನೇ ಹೇಳ್ತಿರೋದು. ಅವಳು ಹಂಗೆಲ್ಲ ಹೇಳಕ್ ಸಾಧ್ಯನೇ ಇಲ್ಲ. ಅವಳು ಶಾನೆ ಒಳ್ಳೆವಳು. ಒಳ್ಳೆಯವಳಾಗಿರೋ ನಿನ್ನೆ ಯಾಕೆ ಬಿಟ್ಟು ಹೋಯ್ತಾ ಇದ್ಲು? ಆದ್ರೆ ನನ್ನ ಹೆಂಡ್ರಿ ಕೆಟ್ಟವಳು ಅಂತ ಹೇಳ್ತೀಯಲ್ಲ. ನಿನ್ನ ಹೆಂಡ್ರಿ ಕೆಟ್ಟವಳು ಅಂತ ಯಾವ ಮುಟ್ಟಾಳ ಹೇಳ್ದವ? ನೀನ್ ಕೆಟ್ಟವ ಅಂತ ಹೇಳ್ತಾವ್ನಿ. ನನ್ನನ್ನೇ ಕೆಟ್ಟವನು ಅಂತೀಯಲ್ಲ. ಲೇ, ನನ್ನ ಹೆಂಡ್ರಿಗೋಸ್ಕರ ಏನೇನೆಲ್ಲ ಮಾಡಿದೀನಿ ಗೊತ್ತೇನಿಲ್ಲ, ಎಷ್ಟೆಷ್ಟೆಲ್ಲ ಖರ್ಚು ಮಾಡಿವ್ನಿ ಗೊತ್ತೇನಿಲ್ಲ. ನೀವು ಅವಳಿಗೋಸ್ಕರ ಖರ್ಚು ಮಾಡಿದ್ಮೇಲೆ ಅವಳು ಯಾಕೆ ನಿಮ್ಮನ್ ಬಿಟ್ಟೋದ್ಲು? ನೀವು ಅವಳ ತಾವು ಹೋಗಿದ್ರಲ್ಲ, ಅವಳನ್ನೇ ಕೇಳ್ಬೇಕಾಗಿತ್ತು. ಅಯ್ಯ, ಅವಳು ಮದ್ವೆನೇ ಆಗಿಲ್ಲ ಅಂತಾಳೆ, ಅಂತದ್ರಲ್ಲಿ ಈ ವಿಷಯ ಏನ್ ಕೇಳನೆ? ಅವಳು ಮದುವೆ ಆಗಿಲ್ಲ ಅಂದ್ರೆ ನೀವು ನಂಬಿರಿಯಾ? ಅಲ್ಲ ಕಣ, ಈಗಿನ ಕಾಲದ ಎಣ್ಣೆಕ ಕತ್ಗ ತಾಳಿ ಹಾಕಲ್ಲ, ಕಾಲ್ಗ ಕಾಲುಂಗ್ರ ಹಾಕಲ್ಲ, ಹಣ್ಗ ಕುಂಕುಮ ಇಕ್ಕಳಲ್ಲ. ಹಂಗಾದ್ಮೇಲೆ ಮದುವೆ ಆಗದ ಅಂತ ಹೆಂಗ್ ಕಂಡು ಹಿಡಿಯೋದು? ಅಯ್ಯೋ ದೇವ್ರೆ, ಯಾಕಪ್ಪ ನಂಗಿಂತ ಗತಿ ತಂದ್ಬಿಟ್ಟೆ? ಈ ತರ ಅಳ್ತಾ ಕೂತ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಹೊಸಿ ಸಮಾಧಾನವಾಗಿರು, ಏನಾರು ಮಾಡೋ. ಅಯ್ಯೋ, ನನ್ನ ಹೆಂಡ್ರೆ ಇಲ್ಲ ಅಂದ್ಮೇಲೆ ಹೆಂಗಲ್ಲ ಸಮಾಧಾನವಾಗಿರ್ಲಿ? ನಾನು ಬದುಕಿರೋದು ನನ್ನ ಹೆಂಡ್ರಿಗೋಸ್ಕರಕ್ಕಲ್ಲ. ಇದನ್ನ ಈಗ ಹೇಳೋದಲ್ಲ, ಅವ್ರು ನಿಮ್ಮನ್ನ ಬಿಟ್ಟು ಹೋಗುವಾಗ್ಲೇ ನಿಮ್ ಬಗ್ಗೆ ಅವ್ರಿಗೆ ಮನದಟ್ಟು ಮಾಡ್ಕೊಡ್ಬೇಕಾಗಿತ್ತು. ನಿಮ್ಮಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇ ಇರೋದ್ರಿಂದಾನೆ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋದು. ಹಂಗೇನಿಲ್ಲ, ನಾನ್ ನನ್ನ ಹೆಂಡ್ರನ್ನ ಚಂದಾಗೆ ನೋಡ್ಕೊಂಡಿವ್ನಿ. ಚೆನ್ನಾಗಿ ನೋಡ್ಕೊಳ್ಳೋದೇ ಬೇರೆ, ಅರ್ಥ ಮಾಡ್ಕೊಂಡು ಬದುಕೋದೇ ಬೇರೆ. ಈಗ ನನ್ನ ನಮ್ಮ ಬಾಬಣ್ಣನೇ ತಕೊಳ್ಳಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಸಂಸಾರ ನಡೆಸ್ತಾವಿ. ಇದು ಒಂದು ಸಂಸಾರನ? ಇಂಥ ಸಂಸಾರ ಎಲ್ಲೂ ನೋಡಿಲ್ಲ ಅಂದೆ. ಅಂದ್ರೆ ನನಗೆ ಸಂಸಾರ ಮಾಡಕ್ ಬರಲ್ಲ ಅಂದಿರಿಯಾ? ನಾನು ಈಗ ಉಲ್ಟಾ ಹೋಗಿ ಕೇಳ್ತೀನಿ. ಅಡವ ಅಳಬುರು ಕಾಂಚನಯ್ಯ, ನೀ ಈಗ್ಲೇ ಅಲ್ಲಿ ಹೊಂಟೋಗ್ಬಿಟ್ರೆ ಅವ ಇರೋ ಜಾಗನ ಖಾಲಿ ಮಾಡ್ಕೊಂಡ್ ಹೊಂಟೋಯ್ತಾಳೆ. ನೀನು ಆಮೇಲೆ ಪರ್ಮನೆಂಟ್ ಆಗಿ ಕಳ್ಕೊಂಡ್ಬಿಡ್ಬೇಕಾಯ್ತದೆ. ಅಯ್ಯೋ, ಈಗ ನಾ ಎಲ್ಲ ಮಾಡ್ಲಿ? ಅದನ್ನ ಇಲ್ಲೆಲ್ಲ ಹೇಳಕ್ಕಾಗಲ್ಲ. ಹೇಳೋ ಜಾಗದಲ್ಲಿ ಹೇಳಿದ್ರೆ ಯಾರು ತಪ್ಪಾಗಿದ್ದು ಎಲ್ಲಿ ತಪ್ಪಾಗಿದ್ದು ಅಂತ ಗೊತ್ತಾಯ್ತದೆ. ಸರಿ ಅಂಕರ್, ನಡಿ ಈಗಲೇ ಹೋಗಮ್ಮ. ಅದು ಡೇ ಎಫೆಕ್ಟ್ ಅಲ್ಲಿ ನಡೆಯಂತದ್ದಲ್ಲ, ನೈಟ್ ಎಫೆಕ್ಟ್ ಅಲ್ಲಿ ನಡೆಯಂತದ್ದು. ಆ ಎಫೆಕ್ಟ್ ಅಲ್ಲಿ ನಿನ್ನ ಡಿಫೆಕ್ಟ್ ಏನ ಅಂತ ಗೊತ್ತಾಯ್ತದೆ. ಐ ಲೈಕ್ ಇಟ್.
ಕುಡಿದ ಮೇಲೆ ಹತ್ತರೆ ಈ ಮನುಷ್ಯ ಕುಡಿಯೋದಕ್ಕಿಂತ ಮುಂಚೆನೆ ಅಳ್ತಾರೆ. ಅಡ ಅಳಬುರ್ ಕಾಂಜನೇಯ ಅಳ ಕೂಸ್ಗಳಿಗೆ ಹಾಲು ಕೊಟ್ರೆ ಸುಮ್ಮನೆ ಆಯ್ತಾರೆ, ನೀನು ಆಲ್ಕೋಹಾಲ್ ಕೊಟ್ರೆ ಸುಮ್ಮನೆ ಆಯ್ತಲ್ವಲ್ಲಪ್ಪ. ಯಾಕೆ ಕುಡಿಯಕ್ಕೆ ಇಷ್ಟ ಇಲ್ವಾ? ಇಷ್ಟ ಅದೇ. ಮತ್ತೆ ಕುಡೀರಿ, ಅದ್ ಬಿಟ್ಟು ಒಳ್ಳೆ ಅಮಾಸೆ ನಾಯಿ ತರ ಬಡ್ಕೋತಿದ್ದೀರಾ. ನೋಡಿ, ಬೆಳಿತಾ ಬೆಳಿತಾ ದಾಯಾದಿಗಳು, ಕುಡಿತಾ ಕುಡಿತಾ ಪ್ರಾಣ ಸ್ನೇಹಿತರು. ಇಂಥ ಸ್ನೇಹಿತರು ಮುಂದೆ ಅಳಬಾರ್ದು, ಕುಡಿಬೇಕು. ಕುಡಿದ್ರೆ ನನ್ನ ಹೆಂಡ್ರಿ ನೆನಪಾಯ್ತಾಳೆ. ಏ ಅಳುಬರ್ಕ ಆಂಜನೇಯ, ಎಲ್ಲರಿಗೂ ಕುಡಿದ್ರ ಮೇಲೆ ಅವ್ರವ್ರ ಹೆಂಡತಿ ನೆನಪಾಪು. ಎಂತಕಂದ್ರೆ ಮನೆಗೆ ಹೊರ ಮೇಲೆ ಕುಡಿದನ್ನು ಇಳಿಸೋದು ಅವಳೆ ಅಲ್ದ. ಆರ್ ನಮ್ಗೆ ಈ ಪ್ರಾಬ್ಲಮ್ ಇಲ್ಲ. ನಾವು ಈ ನಮ್ನಿ ಪಾರ್ಟಿ ಮಾಡೋದು ಎಲ್ಲರಿಗೂ ಗೊತ್ತಿತ್ತು. ನೀ ಕುಡಿ ಮರೆಯ, ಹೆಚ್ಚೊತ್ತು ಗ್ಲಾಸ್ ಕೈಯಲ್ಲಿ ಇಟ್ಕೊಂಡ್ರೆ ಕೈ ನೋವು ಬರ್ತದೆ. ಕುಡಿ ಕುಡಿ. ಅಡ ಅಳಬುರ್ ಕಾಂಜನೇಯ, ಇಷ್ಟೆಲ್ಲ ಹೇಳಿದ್ಮೇಲೆ ಹಂಗೆ ಮಡಿಕಂಗ್ ಕೂತಿದೆ ಅಲ್ಲ, ತೆಗೆದು ಬಿಟ್ಕೋ. ಇಲ್ಲಿ ನೋಡಲೆ, ಈ ಲೋಟದಾಗೆ ನನ್ನ ಹೆಂಡ್ರಿ ಕಾಣ್ತಾವಳೆ.